ಏನಿದೆ ರಾತ್ರಿ ಗಂಟು ಮುಟ್ಟೆ ಕೊಟ್ಕೊಂಡು ಎಲ್ಲೇ ಹೊಂಟು ಬಿಟ್ಟಿಲ್ಲ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡಣ್ರಿ. ಸೊ ಇವತ್ತಿನ ದಿನದಲ್ಲಿ ಏನು ನಡೆಯುತ್ತಂತ ನೋಡಣ್ರಿ, ಹೆಂಗೆ ದಿನ ಹೋಗುತ್ತಂತಂದು. ಲೆಟ್ಸ್ ಗೋ. ನೋಡ್ರಿ ನಮ್ಮ ಮನ್ಯಾಗ ಭಾಳ ದಿನದ್ಮ್ಯಾಗ ಈ ಇಡ್ಲಿ ಮಾಡೇವಿ. ಅಮ್ಮ ಉಸ್ತಿ ಸಿಕ್ಕಣಂಗೆ ಕರೆಕ್ಟ್ ಆತ. ಹೊಸ ಇಡ್ಲಿ ಪಾತ್ರೆ ರೀ ಇದು, ಮದುವೆ ಆಗಿಂದ ಈಗ ಬಳಸಾಕತ್ತೀವಿ. 10 ವರ್ಷದ ಎಲ್ಲ ತುಕ್ಕ ಹಿಡ್ದು ಹೊಂಟಿತ್ತು. ಚಟ್ನಿ ಮಾಡೇನ್ರಿ ಈ ಕಡೆ. एक सेट में कहते हैं मैं 1 4 6 सेट है नहीं 8 सेट. वो नहीं 16 ಇದು 6 ಎಷ್ಟು ಆದಲ್ವಾ ಈ ಸೆಟ್ 24 वो नहीं छोड़ मैं ये सेट बोल रहा मैं तू ಈಗ 1 2 3 4 5 6 ಸೆಟ್ ಇಂದ್ರಿ ಇದು. ಸೊ 6 ಸೆಟ್ಟಿಂದ ಏನು ನೋಡ್ರಿ, ಒಂದ ಸಲಕ್ಕೆ ಎಲ್ಲರೂ ನಷ್ಟ ಆಗ್ಬಿಡ್ತೈತಿ. ಹಗಲಿ ಮುಗ್ಲಿ ಮಾಡೋದ ಬೇಕಾಗಿಲ್ಲ. अब एक खाना डालेंगे. हाँ रगड़ता अपना आप आ रहे नहीं, स्टील में अच्छे होता हूँ. अम्म इडली तगा चलो करो मछली क्या बार बार काम कर रहे करूँ वहाँ क्या करते सागर नहीं काम नाश्ते का देखे तो रख ले बैठो. अल्लाह अल्लाह कब पता कचरे वाला देखे तो कचरे वाला भी आता है. कचरे वाले के बारे में सिर खराब होगा अभी. यो अल्लाह भी कचरा उठा कर रख लेना. अभी नाश्ता कर कर तक भी आता है उन्हें. अब माँ भी एक खाना बांधे लगा ऊपर चेक कर छोड़ते. हाँ अल्लाह नंद गाने हाकागತ್ತೆ ನಾನು. ಇದು ನೋಡ್ರಿ ನಿನ್ನೆ ಮಿಶೋದಾಗ ತರ್ಸೇನಿದೆ. ಸೊ ಇದು 6 ಸೆಟ್ ಅದಾವೆ. ಇಲ್ಲಿ ಅದೇ ಇಲ್ಲದಾವ ನೋಡ್ರಿ, ಇಲ್ಲಿ ಇಟ್ಟೇನೆ. ಸೊ ಇವೆಲ್ಲ ಜಾಸ್ತಿನ ಹಾಕ್ಬಿಟ್ಟೆ ನಾನು. ನೋಡಿದ್ರೆ ಇಲ್ಲಿ ನೋಡ್ರಿ ಎಷ್ಟು ಹಾಕೊಂಡು ಹಾಕೀನಿ. ನಂಗೆ ಭಾಳ ಇಷ್ಟ ರೀ ಇಡ್ಲಿ. ಸೊ ಅದ್ರ ಸಂಬಂಧ ಫ್ರಿಜ್ನಾಗ ಇಟ್ಕೊಂಡು ಒಂದು ಸ್ವಲ್ಪ ಜಾಸ್ತಿ ನಾನೇ ಮಾಡ್ಕೊತಿರ್ತೇನೆ ಇದನ್ನ. ಜಾಸ್ತಿ ಅಂದ್ರೆ ಈಗ ನೋಡ್ರಿ ಇದು ಬೇಕಂದ್ರೆ ನೀವು ಈ ಥರ ಕ್ಯಾಪ್ ಮಾಡ್ಕೋಬಹುದು. ನಾನು ಒಂದೊಂದಾಗಿ ಎಣ್ಣೆ ಹಚ್ಚಿ ಒಂಚೂರು ಇದು ಮಾಡ್ಕೊಳಕತ್ತೀನಿ. ಚಟ್ನಿ ಹಲಾಕು ಡಾಲಮ್ಮ. ಎಷ್ಟು ಮಸ್ತ್ ಐತೆ ನೋಡ್ರಿ ಇದು. ಅದು ಇನ್ನೊಂದು 10 ರೂಪಾಯಿ ತರ್ತೀವಿ, ಎಲ್ಲ ಕಿತ್ಕೊಂಡು ಹೋಗ್ತದೆ. ಈಗ ನೋಡ್ರಿ ಇದು ಇಡಾಕತ್ತೀನಿ. ಸೊ 3 ಸೆಟ್ ಹಾಕೀನಿ. ಆಧಾರ ಗಿಡಾಗ್ತೈತಿ. ಅಪ್ಪ ನಾಷ್ಟ ಮಾಡಕ ನೋಡ್ರಿ ಫ್ರೆಂಡ್ಸ, ಈಗ ಬಂದಾರ ನಾನು ಕೆಲಸದ್ಲಿಂತ್ರ. ಈಗಂದ್ರೆ ಇವತ್ತು ಟೈಮ್ ನೋಡ್ರಿ ಎಷ್ಟಾಗೈತಿ ತೋರಿಸ್ತೀನಿ. ಶಾಕ್ ಆಗಿಬಿಡ್ರಿ. ಟೈಮ್ ನೋಡಿ ಎಷ್ಟಾಗೈತಿ ಹೇಳ್ರಿ, 1:30 ಆಗೈತಿ. ಅಪ್ಪ ಇವತ್ತು ಎಷ್ಟು ಕೆಲಸ ಐತ್ರಿಪ್ಪ, ಎಲ್ಲ ಮೈ ಮೇಲೆ ಬಿದ್ದೈತಿ. ನನ್ನ ಕೆಲಸ ಸಿಕ್ಕಾಪಟ್ಟೆ ಕೆಲಸ. ಅದನ್ನೆಲ್ಲ ಮಾಡ್ಕೊಂಡು ಬರೋಮಟ ಲೇಟ್ ಆಯ್ತು ನೋಡ್ರಿ. ಮನ್ಯಾಗ ಪಾಪ ನಮ್ಮಮ್ಮ ಇದು ಮಾಡಿದ್ರು, ಬರೋ ತನಕ ಒಂಚೂರು ಪಲ್ಯ ಎಲ್ಲಾರ ಬಿಸಿ ಮಾಡಿದ್ರು. ಬೆಳಿಗ್ಗೆ ಇಡ್ಲಿ ಮಾಡಿದ್ದೆ, ಇಡ್ಲಿ ಮಾಡ್ಕೊಂಡು ತಿಂದ್ವಿ. ಅರ್ಬಿ ಎಲ್ಲ ಮಾಡಿ ಚಿಟ್ಟಾರ. ಈಗ ನೋಡ್ಬರ್ರಿ ನಮ್ಮ ಅಮ್ಮ ಏನು ಮಾಡಾಕತ್ತಾರ ತೋರಿಸ್ತೀನಿ. ನಾನು ಬರೋ ತನಕ ಇನ್ನೂ ದೇವ್ರ ನೋಡ್ರಿ ಕೆಲ್ಸದ ಇದ್ರಾಗದೀನಿ, ಯಾವ ವೇಸ್ಟ್ದಾಗಿದ್ದೀನಿ ಅನ್ನೋದು. ಅಮ್ಮ ಒಂದು ಜೊತೆ ಅರ್ಬಿ ಅದಾವು, ಅರ್ಬಿ ತೊಗೊಂಡೋಗಿ ಮಕ್ಕಳ ಕಾಳು ಹೆಂಗೈತಿ ನೋಡ್ರಿ. ಇದು ತಾಯಿ ಕಾಳು ಹೆಂಗೈತಿ ನೋಡ್ರಿ. ಮಕ್ಕಳು ಕಾಲು ನೋವಾಗ್ಬಿಟ್ಟು ಅವ್ರು ನನಗೆ ಈಗ ಬಂದೆ ನಾನು ಕೆಲಸದಿಂದ ಕೊಟ್ಕೊಂತ ಅಡ್ಡಾಡಕತ್ತೇನೆ. ನಮ್ಮ ಅಪಾರ್ಟ್ಮೆಂಟ್ ನೋಡ್ರಿಪ್ಪ ಎಷ್ಟು ಸೈಲೆಂಟ್ ಐತಿ ನೋಡ್ರಲ್ಲೇ. ನಾನು ಕೆಲ್ಸಕ್ಕೆ ಹೋಗಿ ಬರೋ ಮಟ ಅಂದ್ರೆ ಬಾಂಡೆ ಎಲ್ಲ ಖಾಲಿ ಮಾಡಿಕೊಂಡು ಆಮೇಲೆ ಒಂದು ಜೊತೆ ಅರ್ಬಿದ್ದು ನಾನು ಚೋಳ ಹಾಕಂತಂದು ಬಂದಾರ. ಅಮ್ಮ
ನಾ ತೊಳಿತೀನಿ ಬಾರ್ವ ತೊಳಿತೀನಿ. ಜಡ ಎಲ್ಲ ತೆಗಿಬೇಕ್ರಿ ಅಪಾರ್ಟ್ಮೆಂಟಿಂದ. ಸಂಕ್ರಾಂತಿ ಹಬ್ಬ ಬಂದೈತಲ್ಲ, ಅದ್ರ ಸಂಬಂಧ ಒಂಚೂರು ಅಪಾರ್ಟ್ಮೆಂಟ್ ಎಲ್ಲ ಸ್ವಚ್ಛ ಮಾಡ್ಕೋಬೇಕು. ಕೆಲಸನೂ ನೋಡಿದ್ರಿ ಈಗಾಗ್ಯಾವು. ಅಮ್ಮ ಪಾಪ ಎಲ್ಲ ಬಾಂಡೆ ತೊಗೊಳಗತ್ತೆ ನೋಡ್ರಿ. ಇಡ್ಲಿ ಮಾಡಿದ್ದು ಇದು ಪ್ರಮಾಣ ನೋಡ್ರಿ. ಇಡ್ಲಿ ಮಾಡಿದ್ರೆ ಈ ಥರ ಆಯ್ತು ನೋಡ್ರಿ. ಇಷ್ಟು ಬಾಂಡೆ ಕೊಡ್ತಾವೆ, ಎಲ್ಲ ಖಾಲಿ ಮಾಡ್ಕೊಂಡು ಬಂದು ಕುಂತಾರ. ಅಮ್ಮ ಭಾಳ ಅದಾವು ಬಾಂಡೆ. ಸೈಲೆಂಟ್ ವಿಡಿಯೋ ರೀ ನಮ್ದು. ಅಂದ್ರೆ ನಮ್ಮಮ್ಮ ರೆಸ್ಪಾನ್ಸ್ ಮಾಡೋಕ್ಕಿಲ್ಲ. ಈಗ ಜೋಳ ಜಾಡ್ಸಕ್ಕಂತಂದು ಹೊಂಟೇನ್ರಿ. ನೋಡ್ರಿ ನಂದು ಜೋಳ ಜಾಡ್ಸೋದ್ರ ಕಟ್ಟಿಗೆಗೆ ಕಸ್ಬರ್ಗ್ ಕಟ್ಟೇನ್ರಿ. ಸೊ ನೋಡ್ರಿ ಫ್ರೆಂಡ್ಸ, ಕೆಲಸ ಅಂತ ಈಗ ಅದು ರೀ. ಕೆಲಸ ಆಗಿ ಈಗ ಸ್ವಲ್ಪ ರೆಸ್ಟ್ ಎಲ್ಲ ತೊಗೊಂಡಿಪ್ಪ. ಅರ್ಬಿ ಎಲ್ಲ ಇದು ಮಡಚಿದೆ. ಈಗ ಅಡುಗೆ ಮಾಡಾಕತ್ತೇನೆ ರೀ. ಸೊ ಅಡುಗೆ ಅಮ್ಮ ಕೋಸಾಗೆ ದಾಣಿ ಅವ್ರಿಕಾಳು ಅವ್ರಿಕಾಳಿನ ಪಲ್ಯ ಮಾಡಾಕತ್ತೇನೆ ರೀ, ಮಸಾಲೆ ಹಾಕಿ. ಆಮೇಲೆ ಈ ಕಡೆ ನೋಡ್ರಿ ಏನು ಕುದಿಯಾಕತ್ತೇನೆ. ಇದು ಲಿಂಬೆ ಹಣ್ಣು ರೀ, ಮೊನ್ನೆ ತಂದಿದ್ದೆ. ಸೊ ಒಂದು 10 ರೂಪಾಯಿಗೆ ಒಂದು 20-25 ಅಷ್ಟು ಕಾಯಿ ಕೊಡಾಕತ್ತಿದ್ರು ರೀ. ಅದನ್ನ 3 ಗುಂಪೆ ಅಷ್ಟು ತೊಗೊಂಡು ಬಂದಿದ್ವಿ. 30 ರೂಪಾಯಿಗೆ ಅಷ್ಟು ತೊಗೊಂಡು ಬಂದವ್ರಿ. ಅವ ಸ್ವಲ್ಪ ಕುದಿಸಿ ಉಪ್ಪಿನಕಾಯಿ ಹಾಕ್ಬೇಕಂತಂದು ಕುದಿಸಾಕಿಟ್ಟೇನೆ. ಅಮ್ಮ ಹಾಕ್ಕೊಡ್ತಾರ. ಇದು ಪಲ್ಯಕ್ಕಂತಂದು ಅವ್ರಿಕಾಳನ್ನ ಇಟ್ಟೇನಿ. ಅದನ್ನ ಕೂಡ ಕುದಿದ್ಮೇಲೆ ಒಂದು ಸ್ವಲ್ಪ ಮಸಾಲೆ ತೊಗೊಂಡು ಇದು ಮಾಡಬೇಕು. ಇವತ್ತು ಸಿಕ್ಕಾಪಟ್ಟೆ ಟಯರ್ಡ್ ಆಗ್ಯದ ನಿಜವಾಗ್ಲು. ನೋಡ್ರಿ ತೇಗ್ ಬರ್ತಾಯಿದೆ, ಮಾತಾಡೋಕೆ ಹೋದ್ರೆ ತೇಗ್ ಬರ್ತಾಯಿದೆ. ಸೊ ಮನೆ ಎಲ್ಲ ಹರಡೈತಿ. ನಮ್ಮಮ್ಮ ನೋಡ್ರಿ ನಂಗೆ ತಿನ್ನೋಕೆ ಏನೇನು ತೊಗೊಂಡು ಬಂದಾರ. ರಸಗುಲ್ಲ ಅಂತೆ, ಆಮೇಲೆ ಕಡಲೆ ಅಂತೆ ನೋಡಿ. ಇಷ್ಟೆಲ್ಲ ತೊಗೊಂಡು ಬಂದಿದ್ದಾನೆ. ಸಣ್ಣ ಪಾಪು, ಮಕ್ಕಳಿಲ್ಲ. ಮಕ್ಕಳ ಪರವಾಗಿ ನಾ ತಿನ್ನೋದ್ರೆ ಅಷ್ಟೆ ಖುಷಿ ಅಲ್ಲ. ನೋಡ್ರಿ ಅವ್ರಿಗೆ ಕಾಳನ್ನ ಕುದಿಯಾಕಂತಂದು ಇಟ್ಟಿದ್ನಲ್ರಿ. ಈಗ ನೋಡ್ತೀನಿ, ಇನ್ನೂ ಕುದ್ದಿಲ್ಲ, ಇನ್ನೂ ಕುದಿಬೇಕ್ರಿ. ಇಲ್ಲಿ ನೋಡ್ರಿ ಇವು ಅಂತರೂ ಸಟಾಪಟ ಕುಡಿದಾಕತ್ತವ್ರಿ ತಿರ್ಗಾ ಮರ್ಗ. ಚಲೋತ್ನಂಗೆ ಕುದಿಬೇಕ್ರಿ. ಅಂದ್ರೆ ಹುಳಿ ಇರ್ತಾವ್ರಿ ಅವು. ಸ್ವಲ್ಪ ಕುದಿಸಿ ಚಲೋತ್ನಂಗೆ ಹಿಂಡಿ ಆಮೇಲೆ ಅದ್ರದ್ದು ಹುಳಿ ನೀರು ಹೋಗ್ತೈತ್ರಿ. ಹುಳಿ ನೀರು ಹೋದ್ಮೇಲೆ ನಾವು ಉಪ್ಪಿನಕಾಯಿ ಹಾಕ್ಕೋಬೇಕ್ರಿ. ಎಲ್ಲ ಥರ ಸಾಸಿವೆ ಹಿಟ್ಟು ಅದನ್ನೆಲ್ಲ ಹಾಕಿ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ. ಸ್ವಲ್ಪ ನಾನು ಮ್ಯಾಲಿನವರು ಡಬ್ರಿ ಕೊಡೋದೈತ್ರಿ, ಡಬ್ರಿ ಕೊಟ್ಟು ಬರ್ತೀನಿ ಹೋಗಿ. ಅಂದ್ರೆ ನಿನ್ನೆ ಅನ್ನ ಸಾರು ಕೊಟ್ಟಿದ್ರು ಅವರು, ಮಟನ್ ಸಾರು ಏನೋ ಅನ್ನ ಕೊಟ್ಟಿದ್ರು. ಸೊ ಅವರು ಡಬ್ರಿ ಎಲ್ಲ ಇಲ್ಲೇ ಅದಾವ್ರಿ, ಕೊಟ್ಟು ಬರೋಕಂತಂದು ಹೋಗ್ತೀನಿ. ಬರ್ರಿ ಫ್ರೆಂಡ್ಸ ನನ್ನ ಜೊತೆ. ಅಮ್ಮ ಅಯ್ಯೋ ನಮ್ಮಮ್ಮ ಇಲ್ಲ ನೋಡಿ. ಅಮ್ಮಗೆ ಹೇಳ ಹೋಗ್ಬೇಕಂತಂದು ಇದು ಮಾಡಿದೆ. ಕಸ ಹೊಡಿಬೇಕ್ರಿಪ್ಪ, ಎಲ್ಲ ಹೊರಡೈತಿ ನಮ್ಮ ಮನೆ ನೋಡ್ರಿ. ಅಲ್ಲೆಲ್ಲ ಅದೇ ಹಾಸಿಗೆ ಅಮ್ಮ ಕಾಂಗೆ ಅದೇ ಕಪ್ಪಡೆ ಅರ್ಬಿ ಹೋಗಿದ್ದಿದ್ರಲ್ಲ, ಅರ್ಬಿ ತೊಗೊಂಡು ಬರಕ್ಕೆ ಹೋಗ್ಯ. ಡಬ್ರಿ ತ್ಯಾಕಾತು ಅಮ್ಮ. ಕಾಲೊಂದು ಭಾಳ ನೋವಾಗ್ಯವ್ರು. ಇವತ್ತು ಎಲ್ಲ ಜಾಡ ತೆಗಿದಾರಪ್ಪ. ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ನನಗಂತೂ ಭಾಳ ಬೇಸರ ಆಗಿಬಿಟ್ಟಿತ್ತು. ಇದು ಸುಸ್ತುನ ಅನ್ಸಕತ್ತಿತ್ತು ನೋಡ್ರಿ, ಎಷ್ಟು ಹೊಚ್ಚಾಗೈತಿ. ಡೇ ಟೈಮ್ದಾಗ ವೀಡಿಯೋ ಮಾಡಿ ತೋರಿಸ್ಬೇಕಿತ್ತು, ಬಟ್ ತೋರ್ಸೋಕ್ಕಾಗಲಿಲ್ಲ ಅಪಾರ್ಟ್ಮೆಂಟಿಂದೆಲ್ಲ. ಆಮೇಲೆ ಪಾರ್ಕಿಂಗಿಂದೆಲ್ಲ ಧೂಳ ತೆಗ್ದೇನೆ. ಅಮ್ಮ ನೋಡ್ರಿ ಯಾರೋ ಹೋಗಿದ್ದಾರೆ. ನಾನು ಈ ಕಡೆ ಹೋಗ್ತೀನಿ. ಅದು ಹೋಗಿ ವಾಪಸ್ ಬರೋ ತನಕ ನಿಲ್ಬೇಕ್ರಿ ನಾವು. ಈಗ ನೋಡ್ರಿ ಲಿಫ್ಟ್ನಾಗ ಬಂದೆ. ಸೊ ಸೆಕೆಂಡ್ ಫ್ಲೋರಿಗೆ ಹೋಗ್ಬೇಕು. ಡಬ್ರಿ ಎಲ್ಲ ಕೊಟ್ಟು ಬರಕತ್ತ. ಏನಿದೆ ರಾತ್ರಿ ಗಂಡು ಮುಟ್ಟೆ ಕೊಟ್ಕೊಂಡು ಎಲ್ಲೇ ಹೊಂಟು ಬಿಟ್ಟಿಲ್ಲ.
ದವಾಖಾನಿಗೆ ದವಾಖಾನಿಗೆ ಹಿಂಗ ಎಲ್ಲ ಹೊಂಟಿವೆ ಈಗ ರಾತ್ರಿ ಅಯ್ಯೋ ನಮ್ಮವ್ ನೋಡ್ರಿ ದವಾಖಾನಿಗೆ ಊರ್ಗೆ ಹೊಂಟ ದವಾಖಾನಿಗೆ ಹೌದಾ ನಾಳೆ ಬರ್ತೀಯ ಬೇಡ ಬೇಡ ತಗೋ ಹಂಗಾರ ಮತ್ತೆ ಹ್ಞೂ ಹ್ಞೂ ಹೌದಾ ನಮ್ಮ ಚಿಕ್ಕಮ್ಮ ಹತ್ರ ಹೊಂಟಾರ್ರಿ ನಮ್ಮಮ್ಮ ಹಂಗ ಅಲ್ಲಿ ದವಾಖಾನೆ ಐತ್ರಿ ದವಾಖಾನಿಗೆ ತೋರಿಸ್ಕೊಂಡು ಬರ್ತಾರ. ನಾನು ನೋಡಿದ್ರೆ ಅಡ್ಗಿದ ಅಲ್ಲಿ ಇಟ್ಟೇನಿ ಇಟ್ಟು ಇಲ್ಲೇ ಮಲ್ಕೊಂಡೇನಿ ನೋಡ್ರಿ ನಂದು ಬಾಳೆವು ಕ್ಯಾ ಹ್ಞೂ ಕುಚೋಡು ಹ್ಞೂ ಗಂಟು ಮುಂಟೆ ಕಟ್ಕೊಂಡು ಹ್ಞೂ ಇದು ಬರವ ಯಾರು ಬೇಡ ಅಂತಾರ. ಹೋಗಿ ಬರ್ತಿ ಹಂಗಾರ ನೋಡಿ ಹೋಗಿ ಬಾ ನಾನು ಕೆಲಸ ಮಾಡ್ಕೊತೀನಿ. ಹ್ಞೂ ಆಯ್ತು ಹೊಂಟೆ ಅಮ್ಮ ಹೋಗ್ಬಾ ನಾನು ಅಡ್ಕೆ ತಿನ್ಬೇಕಿತ್ತು ಒಂಚೂರು ಎಲ್ಲದ ಯಪ್ಪ ನನ್ನ ಮನೆ ನೋಡ್ರಪ್ಪ ನನಗಂತ್ರ नहीं माँ पूरे गए चपला ನಾನು ಚಪ್ಪಲಿ ಹರಿದು 12 ಆಗ್ಯಾವ್ರಿ ಅಂಥವ. ಎಲ್ಲೈತಿ ಬೇ ಅಡಿಕೆ ಎಲ್ಲೈತಿ ಇದ್ರಾಗ ಇಟ್ಟು ತಡಿ ಗ್ಯಾಸ್ ಆಫ್ ಮಾಡಿ ಬರ್ತೀನಿ ಹಂಗಾರೆ. ಗ್ಯಾಸ್ ಖಾಲಿ ಆತಂದ್ರೆ ಮುಗಿತ್ರಿ ನನ್ನ ಗಂಡ ತೊಗೊಂಡ ಹೊಡಿತಾರೆ 3 ಮಧ್ಯಾಹ್ನ ಗ್ಯಾಸ್ ಖಾಲಿ ಮಾಡಿದಿ ಅಂತಂದು. ಇವು ಕುದ್ಯಾವ ಏನಿಲ್ಲ ಗೊತ್ತಿಲ್ಲರಿ ನೋಡಾಕತ್ತೀನಿ ತಡ್ರಪ್ಪ. ಬಿಸಿ ಕಾವು ಕೊಡಾಕತ್ತವ. ಇದಂತ್ರ ಇಷ್ಟ ಆತು. ಕೊಬ್ಬರಿ ಎಲ್ಲ ತೆಗೆದಿಟ್ಟೇನೆ ನೋಡ್ಬೇಕೀಗ ನಾನು ನೋಡ್ರಿ ಪಜ್ಜಿತಿ ಇವತ್ತು ಜಗ್ಗಿ ಕೆಲಸ ಆಗ್ಯಾರಪ್ಪ ಮನ್ಯಾಗ. ಇಬ್ಬರು ಮಾಡಿದ್ರು ಕೆಲಸ ಭಾಳ ಆಗ್ಯಾವ ಹೌದಲ್ಲವ ಕೆಲಸ ಅಮ್ಮ ಹೋದ್ರಿ. ಸೊ ಅಮ್ಮ ಹೋದ್ಮೇಲೆ ನಾನು ಮಸಾಲೆ ಎಲ್ಲ ತೊಗೊಂಡು ಸ್ವಲ್ಪ ಕುದ್ದಿದ್ದರ ಕುತ್ಕೊಂಡು ಈಗ ತತ್ತಿ ಸಾರು ಮಾಡೋದನ್ನ ರೀ. ಸೊ ತತ್ತಿ ಸಾರು ಚಮಚೆ ಎಲ್ಲೋತದು ತೋರಿಸ್ತೀನಿ ನೋಡಿ. ಒಡೆದು ತತ್ತಿ ಸಾರು ಮಾಡೀನಿ ರೀ ನಾನು. ಒಡೆದ ತತ್ತಿ ಸಾರು ಮಂತ್ರು ಮಸ್ತ್ ಆಗ್ತೈತೆ ರೀ. ಇದಕ್ಕೆ ಎಗ್ ಮಸಾಲ ಹಾಕಿ ಸೊ ಎಲ್ಲ ಹಾಕಿ ಮಾಡೀನಿ. ಇದನ್ನ ಏನೋ ರೆಸಿಪಿ ತೋರಿಸಿಲ್ಲ ರೀ ಫ್ರೆಂಡ್ಸ. ಮತ್ತು ನೋಡಿರಿ ಇವತ್ತಿಂದ ಈ ವಿಡಿಯೋ ನಿಮಗೆ ಇಷ್ಟ ಆಗೈತಂದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡಾಕತ್ತೀರ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ. ಅಲ್ಲಿ ತನಕ ಟೇಕ್ ಕೇರ್ ಬಾಯ್.